ನಗರದ ಸಂಚಾರ ದಟ್ಟಣೆಯ ನಿವಾರಣೆಗಾಗಿ ಬಿಡಿಎ ಸಂಸ್ಥೆಯು ಬೆಂಗಳೂರು ಹೊರವಲಯದಲ್ಲಿ ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆಗೆ ಮುಂದಾಗಿ ಅನೇಕ ವರ್ಷಗಳೇ ಕಳೆದಿದೆ. ಇದಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ರೈತರಿಗೆ ನೋಟಿಸ್ ನೀಡಿ 18 ವರ್ಷಗಳು ಉರುಳಿವೆ. ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸದ್ಯ ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. 2013 ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಪರಿಹಾರ ಕೊಡಿ. 2013 ಭೂ ಸ್ವಾಧೀನ ಕಾಯ್ದೆ ಹೌದು, 2013ರ ಭೂ ಸ್ವಾಧೀನ ಮಸೂದೆ ಪ್ರಕಾರ ಸರ್ಕಾರ ಭೂ ಮಾಲೀಕರಿಂದ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡಿದೆ. ಆದರೆ ಇಲ್ಲಿಯವರೆಗೆ ರೈತರ ಜಮೀನುಗಳಿಗೆ ನ್ಯಾಯಯುತ ಪರಿಹಾರ ನೀಡಿಲ್ಲ. ಸರ್ಕಾರಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆಗೆ ಬೇಕಾದ ಜಮೀನುಗಳಿಗೆ ಸರಿಯಾದ ಪರಿಹಾರ ಘೋಷಣೆಯಾಗಿಲ್ಲ. ಈ ನಡುವೆಯೇ ಜಾಗತಿಕ ಟೆಂಡರ್ ಕರೆದು ಸಮಯ ವ್ಯರ್ಥ ಮಾಡುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. 2013 ಭೂ ಸ್ವಾಧೀನ ಕಾಯ್ದೆ ಈ ಮುಂಚೆ ಬಿಜೆಪಿ ಆಡಳಿತದ ಅವಧಿಯಲ್ಲಿ 3 ಬಾರಿ ಟೆಂಡರ್ ಕರೆದರೂ ಯಾರೊಬ್ಬರೂ ಈ ಬಗ್ಗೆ ಆಸಕ್ತಿ ತೋರಲಿಲ್ಲ. ಆದರೂ ಸರ್ಕಾರ ತನ್ನ ತಪ್ಪನ್ನ ತಿದ್ದಿಕೊಳ್ಳದೆ ಮತ್ತೆ ಜನವರಿ 29ರಂದು ಜಾಗತಿಕ ಟೆಂಡರ್ಗೆ ಆಹ್ವಾನ ನೀಡಿತ್ತು. 19 ವರ್ಷಗಳಾಗಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗಿ, ಅಧಿಸೂಚನೆಯಾಗಿ. ಇದುವರೆಗೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಪರಿಹಾರನ ನಿಗದಿ ಮಾಡಲಿಲ್ಲ. ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಸರ್ಕಾರಗಳಿಗೆ ನಾವು ಮನವಿ ಕೊಟ್ಟರು ಕೂಡ ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಬೆಲೆ ನಿಗದಿ ಮಾಡೋದಕ್ಕೆ ಯಾರು ಕೂಡ ಮುಂದಾಗಲಿಲ್ಲ. ಆದರೆ ಇವತ್ತು ಏಕಾಏಕಿ ಯಾವುದೇ ರೈತರಿಗೆ ಬೆಲೆ ನಿಗದಿ ಮಾಡಲಿಲ್ಲ. ಮತ್ತೆ ನ್ಯಾಯಾಂಗದಲ್ಲಿ ಪ್ರಕರಣ ಬಾಕಿ ಇದ್ದಾವೆ. ಈಗಾಗಲೇ ಇತ್ತೀಚೆಗೆ ಮಾನ್ಯ ಸುಪ್ರೀಂ ಕೋರ್ಟು 1894ರ ಕಾಯ್ದೆ ಮತ್ತು ಏನು 2013ರ ಕಾಯ್ದೆಯ ವಿಚಾರವಾಗಿ ಏನು ರೈತರಿಗೆ ಪರಿಹಾರ ನಿಗದಿ ಮಾಡೋ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಎಲ್ಲ ಪ್ರಕರಣಗಳನ್ನು ವರ್ಗಾವಣೆ ಮಾಡಿದೆ. ಈಗಾಗಲೇ ಸುಮಾರು 60ರಿಂದ 70 ಜನ ರೈತರು ಮಾನ್ಯ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅಲ್ಲಿಗೂ ಕೂಡ ಅವರು ಬಿಡಿಯೋದವ್ರು ಬಂದು ಹೇಳ್ತಾ ಇಲ್ಲ. ಇವರು ಏಕಾಏಕಿ 19 ವರ್ಷದಿಂದ ರೈತರ ಕುಟುಂಬಗಳನ್ನು ಇವತ್ತು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಏನು ಟೆಂಡರ್ ಪ್ರಕ್ರಿಯೆ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದಾರೆ, ಇದನ್ನು ವಿರೋಧ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಫಸ್ಟು ನಮಗೆ ಏನು ರೈತರಿಗೆ ಏನು ಬೆಲೆ ನಿಗದಿ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಸರ್ಕಾರ ಇವತ್ತು ನಮಗೆ ಹೇಳಬೇಕು. ನಾವು ಕೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಪರಿಹಾರ ನಿಗದಿ ಮಾಡಬೇಕು. ಮನಮೋಹನ್ ಸಿಂಗ್ ಜಿ ಅವರ ಏನು ಕೇಂದ್ರ ಸರ್ಕಾರ 2013ರಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥ ಕಾಯ್ದೆಡಿಯಲ್ಲಿ ಪರಿಹಾರ ಹಾಗೂ ಪುನರ್ವಸತಿನ ಘೋಷಣೆ ಮಾಡಬೇಕು ಸರ್ಕಾರ. ಒಂದು ವೇಳೆ ಸರ್ಕಾರ ಆ ಒಂದು ಕಾಯ್ದೆಡಿಯಲ್ಲಿ ಪರಿಹಾರ ಘೋಷಣೆ ಮಾಡಲಿಲ್ಲ ಅಂತಂತಂದರೆ ಯೋಜನೆನೇ ಕೈ ಬಿಡಬೇಕು, ರೈತರಿಗೆ ಅನ್ವಯಿಸಿ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡೋದಕ್ಕೆ ಬಿಡಿಎ ಕಚೇರಿಗೆ ಬಂದಿದ್ದೇವೆ. ಇವತ್ತು ಕೂಡಲೇ ಸರ್ಕಾರ ಏನು ಈ ಬೆಂಗಳೂರು ಭಾಗದ ಇರ್ತಕ್ಕಂಥ ರೈತ ಕುಟುಂಬಗಳ ಹಿತದೃಷ್ಟಿಯಿಂದ ನಮ್ಮನ್ನು ಸಭೆ ಕರೆದು ಕೇಂದ್ರ ಸರ್ಕಾರದ 2013 ಕಾಯ್ದೆ ಪ್ರಕಾರ ಬೆಲೆ ನಿಗದಿ ಮಾಡಲಿ, ಆಮೇಲೆ ನಾವು ರಸ್ತೆ ಬಿಡೋದಕ್ಕೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಫೆಬ್ರವರಿ 9, 2024ರಂದು ಟೆಂಡರ್ದಾರರಿಗೆ ಯೋಜನೆಯ ಬಗ್ಗೆ ವಿವರಣೆ ಕೊಡುವಂತಹ ಸಭೆಯನ್ನ ಕರೆಯಲಾಗಿತ್ತು. ಇದು ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಜಮೀನುಗಳಿಗೆ ಬೆಲೆ ನಿಗದಿ ಮಾಡದೆಯೇ ಟೆಂಡರ್ದಾರರ ಸಭೆ ಕರೆದಿರುವ ಕಾರಣಕ್ಕಾಗಿ ಸಭೆ ನಡೆಯುವ ಸಂದರ್ಭದಲ್ಲಿ ಬಿಡಿಎ ಕಚೇರಿಯ ಮುಂಭಾಗ ರೈತರು ಪ್ರತಿಭಟನೆಗೆ ಮುಂದಾದರು. ಸ್ವಾಧೀನಪಡಿಸಿಕೊಳ್ಳುವ ಜಮೀನಿಗೆ ಬೆಲೆ ನಿಗದಿ ಮಾಡಿದ ನಂತರ ಟೆಂಡರ್ಗೆ ಆಹ್ವಾನ ನೀಡಬೇಕೆಂದು ಪಿಆರ್ಆರ್ ರೈತರು ಹಾಗೂ ನಿವೇಶನದಾರರ ಸಂಘದ ಅಧ್ಯಕ್ಷರಾದ ಮಾವಳಿಪುರ ಶ್ರೀನಿವಾಸ, ಪ್ರಧಾನ ಕಾರ್ಯದರ್ಶಿ ರಘು, ಉಪಾಧ್ಯಕ್ಷರುಗಳಾದ ಗೌತಮ್ ಚಂದ್ ಜೈನ್ ಮತ್ತು ಗೋವಿಂದರಾಜು, ಜಂಟಿ ಕಾರ್ಯದರ್ಶಿ ಗೋಪಾಲರೆಡ್ಡಿ, ಕಾರ್ಯದರ್ಶಿ ವೆಂಕಟೇಶ್, ಸಹ ಕಾರ್ಯದರ್ಶಿ ಕೃಷ್ಣ, ಖಜಾಂಜಿ ನರಸಿಂಹಮೂರ್ತಿ ಮುಂತಾದವರು ಒತ್ತಾಯ ಮಾಡಿದರು. ಅಲ್ಲದೆ ಚಾಪೆ ದಿಂಬುಗಳ ಸಮೇತ ಅಹೋರಾತ್ರಿ ಕಠಿಣ ಹೋರಾಟಕ್ಕೆ ಸಿದ್ಧರಾಗಿ ಧರಣಿ ಕುಳಿತರು. ಒಂದು ವೇಳೆ ಚಳುವಳಿಗಾರರನ್ನು ಬಂಧಿಸಿ ಟೆಂಡರ್ ಮುಂದುವರಿಸಿದರೆ ಸಾಮೂಹಿಕವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲು ವಕಾಲತ್ಗಳಿಗೆ ಸಹಿ ಮಾಡುವ ಕಾರ್ಯಕ್ರಮವನ್ನು ಘೋಷಣೆ ಮಾಡುವುದಾಗಿ ರೈತರು ಹಾಗೂ ನಿವೇಶನದಾರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತು. ಈ ನಡುವೆ ಬಿಡಿಎ ಕಚೇರಿಯ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಜೊತೆಗೆ ಬಿಡಿಎ ಕಚೇರಿಯ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿ ರೈತರನ್ನ ತಡೆಯುವ ಪ್ರಯತ್ನ ಮಾಡಲಾಯಿತು. ಆದರೂ ಸಹ ರೈತರು ಪಟ್ಟು ಹಿಡಿದರು.
ನಂತರ ಬಿಡಿಎ ಅಧಿಕಾರಿಗಳು ರೈತರ ಮನವೊಲಿಸಿ ಸಭೆಗೆ ಕೆಲವು ಮುಖಂಡರನ್ನ ಮಾತ್ರ ಭಾಗವಹಿಸುವಂತೆ ಹೇಳಿದ್ರು. ಅದಕ್ಕೆ ಒಪ್ಪದ ರೈತರು ಸಭೆಯಲ್ಲಿ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಕಲ್ಪಿಸುವಂತೆ ಘೋಷಣೆ ಕೂಗಿದ್ರು. ಕೊನೆಗೂ ಎಲ್ಲರಿಗೂ ಸಭೆಯಲ್ಲಿ ಭಾಗವಹಿಸಲು ಅನುಮತಿ ನೀಡಲಾಯಿತು. ಇಲ್ಲಿ 3 ಗಂಟೆ ಒಳಗಡೆ ರೈತರು ಬಂದರೆ ಅವ್ರನ್ನ ಒಳಗಡೆಗೆ ಬಿಡಲ್ಲ, ಕಳ್ಳರ ಥರ ನೋಡ್ತಾರೆ ಇಲ್ಲಿ ಪೊಲೀಸ್ನವರು. ಜೊತೆಗೆ ಅಧಿಕಾರಿಗಳು ಈಗಾಗಲೇ ಲೀಗಲ್ಗೆ ಅವ್ರ ಫೈಲನ್ನು ಕಳಿಸೋದಕ್ಕೆ 3 ಲಕ್ಷ 4 ಲಕ್ಷ ಲಂಚ, ಎಂಟೈಟಲ್ಮೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ 10 ಲಕ್ಷ 20 ಲಕ್ಷ 30 ಲಕ್ಷ ಲಂಚ. ಈಗ ಲಂಚಾವತಾರ ಶುರುವಾಗಿದೆ. ರೈತರು ಇವತ್ತು ಏನು ಗೌರವಯುತವಾಗಿ ಬದುಕಿದ್ರಲ್ಲ, ಆ ಬದುಕಿದಂಥ ರೈತರನ್ನು ಬೀದಿಗೆ ತಂದಿದ್ದಾರೆ. ಜೊತೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಸುಮಾರು ಈ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ 4 ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ 4 ಮನವಿ ಕೊಟ್ಟಿದ್ದೀವಿ, ಕಮಿಷನರ್ ಕೊಟ್ಟಿದ್ದೀವಿ. ಏನು ನಮ್ಮ ಬೇಡಿಕೆ ಅಂದರೆ, ಯಾವ ಕೆಳಮಟ್ಟಕ್ಕೆ ಇಳಿದು ಬೇಡಿಕೆ ಇಟ್ಟಿದ್ದೀವಿ ಅಂದರೆ, ನಮಗೆ ನೀವು ಶೇರ್ ಕೊಡೋದೋ ದುಡ್ಡು ಕೊಡೋದೋ ಬೇಡ, ನಿಮ್ಗೆ ಇಷ್ಟ ಬಂದಾಗ ಕೊಡಿ. ಸದ್ಯಕ್ಕೆ ನಾವು ಬದುಕಬೇಕಲ್ಲ. ಈಗ ನಮ್ಮ ಭೂಮಿ ನಮ್ಮ ಬದುಕನ್ನು ಕಿತ್ಕೊಂಡಿದ್ದೀರಿ. ನಮಗೆ ಬದುಕೋದಕ್ಕೆ ಕನಿಷ್ಠ ಈಗ ನಮ್ಮ ತಂದೆ ತಾಯಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅಥವಾ ನಮ್ಮ ಮಕ್ಕಳನ್ನ ಫೀಸ್ ಕಟ್ಟಬೇಕಂದ್ರೆ ನಾವು ಬದುಕಬೇಕಲ್ಲ. ಅದಕ್ಕೆ ಒಂದಿಷ್ಟು ಹಣ ಕೊಡಿ. ಎಲ್ಲ ಯೋಜನೆಗಳಲ್ಲೂ KHBಯಲ್ಲಿ 20 ಲಕ್ಷ ಗುಡ್ವಿಲ್ ಕೊಡ್ತಾ ಇದ್ದಾರೆ. ನೀವು ಆ ರೀತಿ ಇಲ್ಲಿ ಬೆಂಗಳೂರು ಹತ್ತಿರ ಇರೋದ್ರಿಂದ 50 ಲಕ್ಷ ಗುಡ್ವಿಲ್ ಕೊಡಿ. ಸುಮಾರು ಒಂದು 18,000 ದನಕರುಗಳಿದ್ದಾವೆ, ಅದಕ್ಕೆ ಮೇವು ಕೊಡಿ ಅಂತ. ನಾಚಿಗೆಟ್ಟ ಸರ್ಕಾರಗಳಿಗೆ ಆ ಮೇವು ಕೊಡೋ ಯೋಗ್ಯತೆ ಇಲ್ಲ. ನಂತರ ಸಂಜೆ 3 ಗಂಟೆಗೆ PRR ರೈತರ ಮತ್ತು ನಿವೇಶನದಾರರ ಸಂಘದ ಮುಖಂಡರ ಮನವೊಲಿಸಿ ಸಭೆ ಕರೆದು ಬಿಡಿಎ ಚೇರ್ಮನ್ NA ಹ್ಯಾರಿಸ್ ಅವರು ಶಾಂತಿಯುತ ಮಾತುಕತೆ ನಡೆಸಿದರು. PRR ರೈತರ ಮತ್ತು ನಿವೇಶನದಾರರ ಮುಖಂಡರಾದ ಮಾವಳಿಪುರ ಶ್ರೀನಿವಾಸ ರಘು ಅವರು ಮಾತನಾಡಿದರು. ನಂತರ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ ಬಿಡಿಎ ಚೇರ್ಮನ್ NA ಹ್ಯಾರಿಸ್ ಅವರು ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಪರಿಹಾರ ಕಾಣುವ ಭರವಸೆ ನೀಡಿದರು. ನಾವು ಬಿಡಿಎ ಮಾಡ್ತಾ ಇದ್ದೀವಿ, ರೈತರಿಗೆ ಅವ್ರಿಗೆ ಕೊಡಬೇಕಾಗಿರುವಂಥದ್ದು ಕೊಡಲೇಬೇಕು. ಸೊ ಅದಕ್ಕೂ ನಾವೇನು ಮಾಡುವ, ಈಗ ಕಾನೂನು ಇದೆ, ಕೆಲವು ಅದು ಬದಲಾವಣೆ ಆಗಬೇಕು, ಕೋರ್ಟಲ್ ಇದೆ ಮ್ಯಾಟ್ರು, ಲುಕಿಂಗ್ ಇಟ್ಟು ಅದನ್ನ ಸರಿ ಮಾಡ್ತೀವಿ. ಓಕೆನೆ, ಅವ್ರು ಕೇಳ್ತಾ ಇರೋದೇನು ತಪ್ಪೇನಿಲ್ಲ. ಅವರು ಪರಿಹಾರ ಅವ್ರ ಜಾಗಕ್ಕೆ ಕೇಳ್ತಾ ಇದ್ದಾರೆ. ಇವಾಗ ಹೊಸ ಕಾನೂನು ಬಂದಿದೆ ನಮ್ಮ ದೇಶದಲ್ಲಿ, ಆ ಕಾನೂನು ಪ್ರಕಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಿಡಿಎಲ್ ಒಂದು ಕಾನೂನು ಇದೆ, ಆ ಕಾನೂನು ಪ್ರಕಾರ ಏನಿದೆ ಅದು ಏನು ಕೇಳ್ತಾ ಇದ್ದಾರೆ ಅನ್ನೋದ್ರೆ, ನಾವೀಗ ಅದನ್ನೆಲ್ಲ ಈಗ ಆಲ್ರೆಡಿ ರೆಡಿ ಮಾಡಿ ಜನಪರ ನಾವಿರ್ಬೇಕು. ದಟ್ ಈಸ್ ನನ್ನ ವೈಯಕ್ತಿಕ. ನಾನು ಬಿಡಿಎ ಅಧ್ಯಕ್ಷ ಆದ್ರೂ ಆಗದೆ ಇದ್ರು ನಾನು ಯಾರ ಪರ ಇರಬೇಕು, ಹೇಗಿರ್ಬೇಕು ಅನ್ನೋದು ನನಗೆ ಮುಖ್ಯ. ಜನಪರ ಇರಬೇಕು. ಸೊ ಜನಪರ ಏನ್ ಮಾಡ್ಬೇಕು ಅದನ್ನ ಸರ್ಕಾರಕ್ಕೆ ಕೇಳಿ ಮಾಡಿಸುವಂಥದ್ದು ನನ್ನ ಜವಾಬ್ದಾರಿ. ಅಲ್ಲ, ಟೆಂಡರ್ ಇಸ್ ಎ ಟೆಕ್ನಿಕಲ್, ಇದು ಟೆಂಡರ್ ಪ್ರೋಸೆಸ್ ಇಸ್ ಡಿಫ್ರೆಂಟ್, ಅದು ಬೇರೆ. ಬಿಡಿಎ ಟೆಂಡರ್ ಕರೆಯೋದಕ್ಕೆ ಬಿಡಿಎಗೆ ಅದಕ್ಕೆ ಅವಕಾಶ ಇದೆ. ಟೆಂಡರ್ ಕರೀತಾರೆ, ಟೆಕ್ನಿಕಲ್ ತಗೊಳ್ತಾರೆ. ಟೆಂಡರ್ ಕರೆದಿದ ತಕ್ಷಣ ಆಗೋಗುತ್ತೆ ಅಂತಲ್ವಲ್ಲ. ಈಗ ಇದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟಿ ಬರಬೇಕು, ಇದಕ್ಕೆ ಇಷ್ಟು ದುಡ್ಡು ಬೇಕು, ಇದೆಲ್ಲ ಯಾರ್ದು